ಆಮೇಲೆ ಕೆಲವು ಎಕ್ಸ್ಟ್ರೀಮ್ ಕೇಸಸ್ಗಳಲ್ಲಿ ಸೀದಾ ಹ್ಯಾಂಗಿಂಗೆ. ನನಗೆ ಸಿಂಗಾಪುರಲ್ಲಿ ಪಬ್ಲಿಕ್ ಪ್ರಾಪರ್ಟಿ ಏನಾದ್ರು ಹಾಳು ಮಾಡಿದ್ರೆ ಕೇನಿಂಗ್ ಇದೆ. ಕೇನಿಂಗ್ ಹೊಡೆಯೋದಾ? ಎಸ್, ಇಲ್ಲಿ ಹೊಡೆದ್ರೆ 3 months ಎದ್ದೇಳಕ್ಕಾಗಲ್ವಂತೆ. ಬಹಳ ಹುಷಾರಾಗಿರಿ, ಯಾಕಂದ್ರೆ ಇವಾಗ ಥೈಲ್ಯಾಂಡಿಗೆ ಬಂದಿರ್ತೀರಾ ಅನ್ಕೊಳ್ಳಿ. ಥೈಲ್ಯಾಂಡಲ್ಲಿ ಖುಷಿಯಾಗಿ ಜಾಲಿಯಾಗಿ ಏನೋ ಗಾಂಜಾನೋ ಇನ್ನೊಂದೇನೋ ಮಾಡಿದ್ರಿ, ಅದನ್ನ ಎತ್ಕೊಂಡು ಸಿಂಗಾಪುರ್ಗೆ ಬಂದ್ಬಿಟ್ರಿ. ನೆಕ್ಸ್ಟ್ ಬರ್ತಾ ಇರ್ಬೇಕಾರೆ ಚಿಂಗಮ್ಮೆ ತರಂಗಿಲ್ಲ ಇಲ್ಲಿ. ಈ ದೇಶಕ್ಕೆ ಚಿಂಗಮ್ಮೆ ತರಂಗಿಲ್ಲ. ಇಲ್ಲಿ ಫುಟ್ಬಾಲ್ ಬೆಟ್ಟಿಂಗು, ಹಾರ್ಸ್ ರೇಸಿಂಗು, ಆಮೇಲೆ ಎಲ್ಲ ಥರ ಗ್ಯಾಮ್ಲಿಂಗ್ ಒಟ್ಟಿನಲ್ಲಿ. ಸಿಂಗಾಪುರ್ ದೇಶದಲ್ಲಿ ಮೈ ಟ್ರಾನ್ಸ್ಪೋರ್ಟ್ SG ಅಂದ್ಬಿಟ್ಟು ಒಂದು ಅಪ್ಲಿಕೇಶನ್ ಇದೆ. ಈ ಅಪ್ಲಿಕೇಶನಲ್ಲಿ ನೀವು ಎಲ್ಲ ಸಾರ್ವಜನಿಕ ಸಾರಿಗೆಯನ್ನು ಟ್ರ್ಯಾಕ್ ಮಾಡ್ಬೋದು. ಇವ್ರು ಹೇಳ್ತಾ ಇರೋದು, ಬ್ರದರ್ ಒಂದೇ ಒಂದು ದಿವಸನೂ ಒಂದೇ ಒಂದು ಬಸ್ಸು 1 ನಿಮಿಷನೂ ಲೇಟ್ ಬರಲ್ಲ ಅಂತ, ಅಂದರೆ ಅಷ್ಟು ಪಂಕ್ಚುಯಾಲಿಟಿ. ಈಗ ನಾವು ಬಸ್ ತೊಗೊಂಡು ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗ್ತಾ ಇದ್ದೀವಿ. ಮೆಟ್ರೋ ಸ್ಟೇಷನಲ್ಲಿ ಈ ಒಂದು ಸಿಂಬಲ್ ಹಾಕಿದ್ರು ಎಸ್ಕಲೇಟರ್ ಹತ್ರ. ಯಾಕೆ ಅಂತ ಪ್ರಶ್ನೆ ಕೇಳಿದೆ ನಾನು. ಅದಕ್ಕೆ ಬ್ರದರ್ ಹೇಳಿದ್ರು, ಈ ಒಂದು ಜಾಗ ಹಿರಿಯ ನಾಗರಿಕರಿಗೆ ಎಕ್ಸಿಟ್ ಆಗೋದಕ್ಕೆ ಅಂತ. ಯಾಕಂದರೆ ಸಾಕಷ್ಟು ಬಾರಿ ಡಿಮೆನ್ಷಿಯಾ ಅಥವಾ ಬೇರೆ ಬೇರೆ ಮೆದುಳಿನ ಸಮಸ್ಯೆಯಿಂದ ಮರು ಬಂದಿರುತ್ತೆ, ಪಾರ್ಕಿನ್ಸನ್ಸು, ಬೇರೆ ಬೇರೆ ಡಿಸೀಸಸ್ಸಿಂದ. ಅಂಥವ್ರಿಗೆ ನೆನಪಿನ ಶಕ್ತಿ ಇರಲ್ಲ ಹಿರಿಯ ನಾಗರಿಕರಿಗೆ. ಅವರಿಗೆ ಈ ಥರ ಸಿಂಬಲೈಸೇಷನ್ನು, ಬಕೀಟ್ ಇದೆ, ಬಕೀಟ್ ಕಡೆಗೆ ಹೋಗಿ ಅಂದರೆ ಅವರು ಆ ಒಂದು ವಿಜುವಲೈಸೇಷನ್ ಮೂಲಕ ಹೋಗ್ತಾರೆ ಅಂತ. ಅಂದರೆ ಹಿರಿಯ ನಾಗರಿಕರಿಗೆ ಸಹಾಯ ಮಾಡೋದಕ್ಕೋಸ್ಕರ ಎಷ್ಟೆಲ್ಲ ಸೌಲಭ್ಯ ಮಾಡಿದೆ ಸಿಂಗಾಪುರ್ ಸರ್ಕಾರ, ನೀವೇ ನೋಡ್ಬೋದು. ಸ್ಟೇಷನಲ್ಲಿ ನೋಡ್ಬೋದು ನೀವು, ಈ ಒಂದು ಲೈನು ವಿಜುವಲಿ ಇಂಪೇರ್ಡ್ ಅಥವಾ ಕಣ್ಣು ಕಾಣಿಸ್ದಿರೋರಿಗೆ ಮಾಡಿರುವಂತಹ ಲೈನು. ಈ ಲೈನ್ ಮೂಲಕ ದಾರಿಯನ್ನು ಹುಡುಕೊಂಡು ಮುನ್ನುಗ್ಬೋದು. ಇವಾಗ MRTನಲ್ಲಿ ನೀವು ನೋಡ್ತಾ ಇರ್ಬೋದು, ನನ್ನ ಹಿಂದೆ 4 ಗೇಟ್ ಇದೆ. ಆದರೆ ಕೊನೆಯ ಗೇಟ್ ನೋಡಿ, ಅದು ಸ್ವಲ್ಪ ದೊಡ್ಡದಿದೆ. ಅದು ಏನಕ್ಕೆ ಅಂದರೆ ಪ್ರಯಾರಿಟಿ ಯೂಸ್ ಅಂತ ಹೇಳ್ತೀವಿ. ಅಂದರೆ ಯಾರು ವೀಲ್ ಚೇರಲ್ಲಿ ಬಂದಿರ್ಬೋದು ಅಥವಾ ಜಾಸ್ತಿ ಲಗೇಜ್ ಇಟ್ಕೊಂಡು ಬಂದಿರ್ಬೋದು, ಅಂಥವ್ರು ಬೇಕಾದ್ರೆ ಅದು ಕೊನೆಯದು ಯೂಸ್ ಮಾಡ್ಬೋದು. ಮಿಕ್ಕವರು ಕೂಡ ನೀವು ಇಲ್ಲಿರೋದಕ್ಕೆ ಯೂಸ್ ಮಾಡ್ಕೋತಾರೆ. ಓಕೆ, ಅದು ಕೂಡ ಅಲ್ಲೂ ಕೂಡ ಗಮನ ಕೊಟ್ಟಿದ್ದಾರೆ. ಚಿಕ್ಕ ಚಿಕ್ಕ ವಿಷಯದ ಮೇಲೆ ಗಮನ ಕೊಡ್ತಾರೆ. ವೀಲ್ ಚೇರ್ ಇರೋರು, ಬೇರೆ ಬೇರೆ ವಯಸ್ಸಾಗಿರೋರು, ಡಿಸಬಿಲಿಟಿ ಇರೋರು, ಪ್ರೆಗ್ನೆಂಟ್ ವುಮೆನ್ನು, ಮಕ್ಕಳಿರೋರು, ಅವರು ಈ ಒಂದು ದೊಡ್ಡ ಬಾಗಿಲನ್ನು ಬಳಕೆ ಮಾಡ್ಬೋದು. ನಮ್ಮಗಳಿಗೆ ನಾರ್ಮಲಾಗಿ ಓಡಾಡೋರಿಗೆ ಈ ಒಂದು ಚಿಕ್ಕ ಬಾಗಿಲು. ಇದು MRT. ನಮಸ್ಕಾರ, ಶುಭ ಸಂಜೆ. ನಾವು ಎಲ್ಲ ಸ್ನೇಹಿತರು ಸಿಮ್ ಸ್ಕ್ವೇರಿಗೆ ಬಂದಿದ್ದೀವಿ. ನಮ್ಮ ಜೊತೆ ಇನ್ನೊಬ್ರು ಬಹಳ ಸ್ಪೆಷಲ್ ಆದ ಕಾಂಟೆಂಟ್ ಕ್ರಿಯೇಟರ್ ಮತ್ತು ಯೂಟ್ಯೂಬರ್ ಮತ್ತು ಇನ್ನೊಬ್ರು ಗ್ಲೋಬಲ್ ಕನ್ನಡಿಗರ ಜೊತೆಗಿದ್ದಾರೆ. ಅಶ್ವಿನ್ ಅಂದ್ಬಿಟ್ಟು ನೀವೆಲ್ಲ ನೋಡಿರ್ತೀರ. ಇವರ ವಿನ್ ಡ್ರೀಮ್ಸ್ ಅನ್ನೋ ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಸಿಕ್ಕಾಪಟ್ಟೆ ಪಾಪ್ಯುಲರ್. ಕಾಂಟೆಂಟ್ ಕ್ರಿಯೇಟರ್ ಅಲ್ಲ, ವ್ಲಾಗರ್, ಲೈಫ್ ಸ್ಟೈಲ್ ವ್ಲಾಗರ್ ಅಷ್ಟೇ. ವ್ಲಾಗರ್ ಅಂತ ಕರೆಯಲ್ಲ, ಅಂದ್ರೆ ಅಂತ ಕರೆಯಕ್ಕಾಗಲ್ಲ. ಅಲ್ಲ, ತಮ್ಮ ಲೈಫನ್ನ, ತಮ್ಮ ಕನ್ನಡ ಲೈಫನ್ನ, ತಮ್ಮ ಕನ್ನಡ ಟ್ರೆಡಿಷನ್ಸ್ನ, ತಮ್ಮ ಮನೆಯನ್ನು, ತಮ್ಮ ಕುಟುಂಬದ ವಿಚಾರಗಳನ್ನು, ಫ್ಯಾಮಿಲಿ ವ್ಯಾಲ್ಯೂಸ್ನ ಭಾಳ ಅಚ್ಚುಕಟ್ಟಾಗಿ ಕನ್ನಡಿಗರಿಗೆ ಇಷ್ಟು ವರ್ಷ ತೋರಿಸ್ತಾ ಬಂದಿದ್ದಾರೆ. ನಮಗಿಂತ ಮುಂಚೆ ಶುರು ಮಾಡಿದ್ರು. ಭಾಳ ಖುಷಿ ಆಯಿತು ಅವರು ನಮ್ಗೆ ಇವತ್ತು ಸಿಂಗಾಪುರಲ್ಲಿ ಸಿಕ್ಕಿರೋದು. ಈಗ ಅವ್ರ ಜೊತೆ ಸ್ವಲ್ಪ ಸುತ್ತಾರೋಣ, ಅವ್ರ ಬಗ್ಗೆ ತಿಳ್ಕೊಳ್ಳೋಣ. ಸಾಕಷ್ಟು ಮಾಹಿತಿ ಮುಂದೆ ಬನ್ನಿ. ನಮಸ್ಕಾರ ಅಶ್ವಿನ್. ನಮಸ್ತೆ, ಸ್ವಾಗತ. ಥ್ಯಾಂಕ್ ಯು. ನೀವು ನಮ್ಗೆ ಸ್ವಾಗತ ಹೇಳ್ಬೇಕು. ನೀವು ಬಂದಾಗ ಏನು ಅಷ್ಟೊಂದು ಮಳೆ, ಹಂಗೆ ಶುಭ ಸೂಚನೆ. ಮನೆ ತಂದಿದ್ದಾರೆ, ನಾವು ಕಾಲಿಟ್ಟ ಮೇಲೆ ಮುಗೀತು. ಇಲ್ಲಿಯ ದೇವಸ್ಥಾನಗಳು, ಹಿಂದೂ ದೇವರು, ಬುದ್ಧನ ದೇವರು, ಎಲ್ಲ ದೇವರುಗಳು ಒಟ್ಟಿಗೆ ಸಾಮೂಹಿಕವಾಗಿ ನಿಲ್ಲಿಸ್ಬಿಟ್ಟಿದ್ದಾರೆ. ಸಿಂಗಾಪುರ್ ದೇಶದ ಗ್ರಂಥಿಗೆ ಅಂಗಡಿ ಬೀದಿಗೆ ಸ್ವಾಗತ. ಈ ಜಾಗದ ಹೆಸರೇನು? ಈ
ಜಾಗದ ಹೆಸರು ವಾಟರ್ಲೂ ಸ್ಟ್ರೀಟ್ ಅಂತ. ವಾಟರ್ಲೂ ಸ್ವೀಟ್. ಆಹಾ, ಸ್ಟ್ರೀಟಾ? ವಾಟರ್ಲೂ ಸ್ಟ್ರೀಟ್. ನನಗೆ ಸ್ವೀಟ್ ಇಷ್ಟ ಅಲ್ವಾ, ಅದಕ್ಕೆ ಬರೀ ಸ್ವೀಟ್ ಅಂತಾನೆ ಬರುತ್ತೆ ಬಾಯಿಗೆ. ಬಲಗಡೆ ನೋಡ್ತಾ ಇರೋದು ಚೈನೀಸ್ ಫೇಮಸ್ ಟೆಂಪಲ್. ಚೈನೀಸ್ ದೇವಸ್ಥಾನ ಅಥವಾ ಬುದ್ಧಿಸ್ಟ್ ನೋಡಿ. ಹಾ, ಅದೇ ಚೈನೀಸ್ದು ಬುದ್ಧಿಸ್ಟ್ ಅಂತಾನೆ. ಸ್ವಾಸ್ತಿಕ ಇದೆ ಮೇಲ್ಗಡೆ ನೋಡಿ, ಬಹಳ ಸುಂದರವಾದ ಸ್ವಾಸ್ತಿಕನ ಹಾಕಿದ್ದಾರೆ ಮೇಲೆ. ಅಲ್ಲಿ ಒಳಗಡೆ ನೋಡಿ ಎಷ್ಟು ಜನ ಊತ್ಕಡೆ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ, ಪ್ರೇ ಮಾಡ್ತಾ ಇದ್ದಾರೆ. ಪ್ರಿಯರು ಏನೋ ಮೇಲ್ಗಡೆ ನೋಡ್ಕೊಂಡು ಪೂಜೆ ಮಾಡ್ತಾರೆ. ಯಾವುದಕ್ಕೆ? ಬಿಲ್ಡಿಂಗ್? ಇಲ್ಲ ಸೂರ್ಯ. ಸೂರ್ಯನ್ಗೆ. ಓಕೆ ಓಕೆ. ಓ, ಸಿಂಗಾಪುರದ ಕೃಷ್ಣನ ದೇವಸ್ಥಾನ. ಕೃಷ್ಣನ ದೇವಸ್ಥಾನ ಮುಂದೆ ಹನುಮಂತನ ದೊಡ್ಡ ವಿಗ್ರಹ. ಇಲ್ಲಿಯ ಲೋಕಲ್ ಸಿಂಗಾಪುರಿಯನ್ ಜನರು ಕೂಡ ಬಂದು ಊತ್ಕಡಿಯನ್ನು ಹಚ್ಚಿ, ಧೂಪವನ್ನು ಹಚ್ಚಿ ತಮ್ಮ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸಿಂಗಾಪುರ್ ದೇಶದಲ್ಲಿ ಬರೀ ಚೇಳು, ಹುಳ, ಕಪ್ಪೆ ಗಿಪ್ಪೆ ತಿನ್ನಲ್ಲ ರೀ. ಇಲ್ಲಿ ವೆಜಿಟೇರಿಯನ್ ಫುಡ್ ಕೂಡ ಸಿಕ್ಕಾಪಟ್ಟೆ ಆಪ್ಷನ್ಸ್ ಇದೆ. ಫಾರ್ಚ್ಯೂನ್ ಸೆಂಟರ್ ಅಂತ ಒಂದು ಜಾಗ ಇದೆ. ಇಲ್ಲಿ ಅಪ್ಪಟ ಸಸ್ಯಾಹಾರಿ ಊಟಗಳು ಸಿಗುತ್ತೆ. ಇವಾಗ ಅಲ್ಲಿಗೆ ಊಟಕ್ಕೆ ಹೋಗ್ತಾ ಇದೀವಿ, ಸಂಜೆ ಊಟಕ್ಕೆ. ಪ್ರೀತಿಯ ಕನ್ನಡಿಗರ ಫೇವರೆಟ್ ರೆಸ್ಟೋರೆಂಟು ಏನದು? ಜಿಂಗ್ ಜುವಾನಾ? ಶಿಂಗ್ ಹುವಾ. ಬನ್ನಿ ಹೋಗೋಣ. ಮೇಡಮ್, ನಿಮ್ಮ ಬಾಯಲ್ಲಿ ಒಂದ್ಸರಿ ಹೇಳಿ. ಹಾಂ ಮೇಡಮ್. ಇಲ್ಲಿ ನೋಡಿ, ಇದು ಮಾಲಾ ಹಾಟ್ ಪಾಟ್ ಅಂತ ಸ್ಪೆಷಾಲಿಟಿ. ಬಟ್ ಏನಂದರೆ ವೆಜಿಟೇರಿಯನ್. ಜನರಲ್ ಆಗಿ ಹಾಟ್ ಪಾಟ್ಸ್ ಅಂದರೆ ನಾನ್ ವೆಜಿಟೇರಿಯನ್ ಸಿಗೋದು. ಆದರೆ ಈ ಒಂದು ಜಾಗದಲ್ಲಿ ಬರೀ ತರಕಾರಿಯಿಂದ ಮಾತ್ರ ಹಾಟ್ ಪಾಟನ್ನು ಮಾಡಿಕೊಡ್ತಾರೆ. ನೀವೆಷ್ಟು ತರಕಾರಿ ತೊಗೋತೀರೋ ನಿಮ್ಮ ದರ ಅಷ್ಟಾಗತ್ತೆ. ಸೊ ಈ ಥರ ತರಕಾರಿ ನೋಡಿ, ಬೇರೆ ಬೇರೆ ಥರವಾದ ವಿಧ ವಿಧವಾದ ಆಲೂಗೆಡ್ಡೆ. ಸೊ ಎಲ್ಲ ರೀತಿಯ ತರಕಾರಿ, ಸೊಪ್ಪು, ಟೋಫು ಪ್ರತಿಯೊಂದನ್ನು ಇಟ್ಟಿದ್ದಾರೆ. ಈ ಥರ ಹಾಕೊಂಬರೋದು. ಅದಾದಮೇಲೆ ಅದಕ್ಕೆ ಅವರು ಹಾಟ್ ಪಾಟ್ ಮಾಡಿಕೊಡ್ತಾರೆ. ಅವ್ರಿಗೆ ನಾವು ಹಾಟ್ ಪಾಟು ಎಷ್ಟು ಸ್ಪೈಸಿ ಲೆವೆಲ್, ಎಷ್ಟು ಲೆವೆಲ್ ಖಾರ ಎಷ್ಟು ಬೇಕು ಪ್ರತಿಯೊಂದನ್ನು ಇನ್ಫಾರ್ಮ್ ಮಾಡಿದ್ರೆ ಕೊಡ್ತಾರೆ. ಅದನ್ನ ಮಾಡಿಬಿಟ್ಟು 1 ಪೋರ್ಷನ್ ರೈಸ್, 2 ಪೋರ್ಷನ್ ರೈಸ್. ಓಕೆ. ಬರೀ ವೆಜಿಟೇಬಲ್ಸ್, ಒಂದು ಮಾಲಾ ಜಿಂಗ್ ಅನ್ನೋದು ಒಂದು ಸೂಪ್, ಅದು ಓಕೆ ಮಸಾಲೆ. ಓಕೆ ಓಕೆ ಓಕೆ. ತುಂಬ ಚೆನ್ನಾಗಿರುತ್ತೆ. ಓಕೆ, ಲೆಟ್ಸ್ ಟ್ರೈ. ಯಾವುದು ಬೇಕು ಆ ಸಾಮಗ್ರಿನ ತಗೊಳ್ಳೋದು, ಓಕೆ, ಅವ್ರಿಗೆ ಕೊಟ್ಟರೆ ಅದಕ್ಕೆ ಅವರು ಮಾಲಾ ಹಾಕ್ಕೊಡ್ತಾರೆ. ಸೂಪರ್ ಸೂಪರ್. ಪಾತ್ರೆ ಸಾಮಾನು ಇಟ್ಕೊಂಡು ಬರಬೇಕು ತರಕಾರಿ ಹಾಕ್ಕೊಂಡು. ಇವಾಗ ಏನು ಮಾಡ್ತಾರೆ ಇದಕ್ಕೆ ಮಾಲಾ. ಲೆಸ್ ಸ್ಪೈಸಿ 7 ಸೇಮ್ ಚೂಸ್ ಮಾಡಿ ಬರುತ್ತೆ. ಒಂದೇ ಟೇಬಲಲ್ಲಿ ಇಬ್ಬಿಬ್ರು ಯೂಟ್ಯೂಬರ್ಸ್ ಕೂತ್ರೆ ನೋಡಿ ಏನು ಮಾಡ್ತೀವಿ ನಾವು. ಅವ್ರನ್ನ ಶೂಟಿಂಗ್ ಮಾಡ್ತೀವಿ, ಅವ್ರು ನಮ್ಮನ್ನು ಶೂಟಿಂಗ್ ಮಾಡ್ತಾರೆ. ಇವಾಗ ಬಂದಿದೆ ಮಾಲಾಸ್ ಹಾಟ್ ಪಾಟ್. ಸಖತ್ತಾಗಿದೆ ರೀ. ನಮ್ಮಲ್ಲಿ ಸಬ್ಜಿ ಮಾಡ್ತೀವಲ್ಲ, ನಾರ್ತ್ ಇಂಡಿಯನ್ ಸಬ್ಜಿ, ಆ ಥರ ಇದೆ. ಅದ್ರ ಜೊತೆಗೆ ಕೆಂಪಕ್ಕಿ ಅನ್ನ. ಆಹಾ, ಆರೋಗ್ಯಕ್ಕೆ ಒಳ್ಳೇದು. ಹಾಕೊಂಡು ಜಡಾಯಿಸ್ತಾ ಇದೀವಿ ರಪ 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 ಅಂತ. ಸಿಂಗಾಪುರ್ಗೆ ಬಂದರೆ ವೆಜಿಟೇರಿಯನ್ಸು ಸಫರ್ ಮಾಡಬೇಕಾಗಿಲ್ಲ. ಆ ಲೊಕೇಶನ್ ಶೇರ್ ಮಾಡಿದ್ದೀನಿ, ಇಲ್ಲಿಗೆ ಬನ್ನಿ, ಈ ಊಟ ಮಾಡಿ. ನಿಜವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ. ಖಾರವಾಗಿ ಸೂಪರ್ ಆಗಿದೆ. ಅಶ್ವಿನ್ ಬ್ರೋ, ನಿಮಗೆ ಏನು ಫೇವ್ರೇಟ್ ಫುಡ್ಡು ಸಿಂಗಾಪುರಲ್ಲಿ? ನೀವು ವೆಜಿಟೇರಿಯನ್ನು, ಇವರು ಬ್ರದರ್ಸು ವೆಜಿಟೇರಿಯನ್ನು, ಫ್ಯಾಮಿಲಿ. ಸೊ ನೀವೆಲ್ಲಿ ಇಷ್ಟಪಡ್ತೀರಾ ತಿನ್ನೋದಕ್ಕೆ ಆಚೆ ಕಡೆ? ನನಗೆ ಗೋಬಿ ಮಂಚೂರಿ ಅಂದರೆ ಇಷ್ಟ. ಎಲ್ಲಿ ಸಿಗುತ್ತೆ? ನಳನಲ್ಲಿ ಚೆನ್ನಾಗಿರುತ್ತೆ. ಹೌದಾ? ಅದು ಇಂಡಿಯನ್ ಫುಡ್ಡಾ? ವೆಜಿಟೇರಿಯನ್ ನಳನ್ ಅಂತ. ಅಲ್ಲಿ ಗೋಬಿ ಮಂಚೂರಿ ಅದೊಂದು ನನ್ನ ಫೇವರೇಟ್ ಆ್ಯಕ್ಚುಲಿ. ಆಮೇಲೆ ಅದು ಬಿಟ್ಟರೆ ಇನ್ನೇನಿಲ್ಲ ಅಷ್ಟೇ. ಮನೇಲಿ ಊಟ ಮೆಕ್ಸಿಕನ್ ಸ್ವಲ್ಪ ಇಷ್ಟ ಆಗುತ್ತೆ. ಮೆಕ್ಸಿಕನ್ನಲ್ಲಿ ಮೆಸಿಡಲಾಸ್ ಅಂತ ಸಿಗ್ತಾ ಇತ್ತು. ಚಿಲ್ಲೀಸ್ ಅಂತ ಇತ್ತಲ್ಲ, ಅದು ಚೆನ್ನಾಗಿತ್ತು. ನನಗೂ ಇಷ್ಟ ಮೆಕ್ಸಿಕನ್ ಫುಡ್ಡು. ಮೆಕ್ಸಿಕೋ ಹೋಗಿ ತಿಂತೀನಿ. ನೈಸ್. ಟ್ಯಾಕೋಸ್. ಎಷ್ಟು ವರ್ಷದಿಂದ ನೀವು ಆಸ್ ಅ ಕ್ರಿಯೇಟರ್ ಮಾಡ್ತಾ ಇದ್ದೀರಾ ವಿಡಿಯೋಸ್? ಅಂದರೆ ಮನೆಯಿಂದನೇ ಶುರು ಮಾಡಿದ್ರಿ ನೀವು? ಕ್ರಿಯೇಟರ್ ಅಲ್ವೇ ಅಲ್ಲ, ಗೊತ್ತಾಯ್ತು. ಅಲ್ಲ ಬ್ರೋ, ಆ್ಯಕ್ಚುಲಿ ಈಗ ನಾನು ಅಷ್ಟೇ. ನಾನು ಫಸ್ಟ್ ವಿಡಿಯೋ ಮಾಡ್ತಾ ಇದ್ದು ನನ್ನ ಮನೆಯಿಂದ. ಕ್ರಿಯೇಟರ್ ಅಂತ ಮಾಡ್ತಾ ಇರಲಿಲ್ಲ. ಸುಮ್ಮನೆ ನನಗೆ ಇಷ್ಟ ಈ ಮೂಮೆಂಟ್ಸ್ನ ಶೇರ್ ಮಾಡಬೇಕು ಅಂತ, ಅದಕ್ಕೋಸ್ಕರ ಮಾಡ್ತಾ ಇದ್ದೆ. ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ಅದೇ ಆಲ್ಮೋಸ್ಟ್ 5-6 ಇಯರ್ಸ್ ಆಯ್ತು ಈಗ. ಹಾಂ ಹಾಂ. ಹೇಗೆ ಅನಿಸ್ತದೆ ಇಷ್ಟೊಂದು ಜನರ ಪ್ರೀತಿ ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ ಕೊಡ್ತಾ ಇದ್ದಾರೆ ಎಲ್ಲರೂ? ಅದೇ ನೆಗೆಟಿವ್ ಪ್ರಿಪೇರ್ ಆಗಿದ್ದೆ ನಾನು, ಪಾಸಿಟಿವ್ ಪ್ರಿಪೇರ್ ಆಗಿರಲಿಲ್ಲ. ಸೊ ಪಾಸಿಟಿವ್ ಆಲ್ ಆಫ್ ಎ ಸಡನ್ ಸಬ್ಸ್ಕ್ರೈಬರ್ಸ್ ಎಲ್ಲ ನೋಡಿ ಸ್ವಲ್ಪ ಪ್ರೆಷರ್ ಬಂತು. ಪ್ರೆಷರ್ ಆಯಿತು, ಏನು ಮಾಡೋದಪ್ಪ, ಹೆಂಗೆ ಮಾಡೋದಪ್ಪ. ಸೊ ಪಾಸಿಟಿವ್ ಮತ್ತು ನೆಗೆಟಿವ್ ಎರಡಕ್ಕೂ ಪ್ರಿಪೇರ್ ಆಗಿ ಬಂದರೆ ಓಕೆ. ನಾನು ನೆಗೆಟಿವ್ಗೆ ಕಂಪ್ಲೀಟ್ ಪ್ರಿಪೇರ್ ಆಗಿದ್ದೆ. ಸೊ ಖುಷಿ ಇದೆ ರೆಸ್ಪಾನ್ಸ್ಗೆ?
ಸಕ್ಕತ್ತೆ ಜಾಸ್ತಿ ಖುಷಿ ಇದೆ. ಸೊ ಕರ್ನಾಟಕ ವಾಪಸ್ ಬಂದಾಗ ಎಲ್ಲ ಕಂಡುಹಿಡಿತಾರೆ ನಿಮ್ಮನ್ನ? ಇಲ್ಲ ಇಲ್ಲ ಅಷ್ಟೊಂದಿಲ್ಲ, ನೀವು ನಿಮ್ಮ ಥರ ಎಲ್ಲ ಪಾಪ್ಯುಲರ್ ಇಲ್ಲಪ್ಪ. ಇಲ್ಲ ನೀವು ಪಾಪ್ಯುಲರ್ ಇದ್ದೀರಾ, ನನಗೆ ಪರಿಚಯ ಇದ್ದೀರಿ ನೀವು. ಸಿಂಗಾಪುರದಲ್ಲಿ ಅವ್ರ ಪರಿಚಯ ತುಂಬಾ. ಸಿಂಗಾಪುರ್ನ ನಂಬರ್ 1 ಕನ್ನಡ ಬ್ಲಾಗರ್. ಅಯ್ಯೋ ಏನೋ ಗೋಬಿ ಮಂಚೂರಿಯನ್ ನಮಗೂ ತಿನ್ಸ್ರಿ. ಓಕೆ. ಸೊ ಏನಂದ್ರೆ ಪ್ರಾಬ್ಲಮ್ಮು, ಆ್ಯಕ್ಚುಲಿ ಅವ್ರ ಫ್ಯಾಮಿಲಿನೂ ಮೀಟ್ ಮಾಡೋಣ ಅಂತ ಭಾಳ ಆಸೆ ಇತ್ತು. ಮುದ್ದಾದ ಕುಟುಂಬ ಅವ್ರದ್ದು ಫ್ಯಾಮಿಲಿ ವ್ಲಾಗ್ಸು ತುಂಬ ಚೆನ್ನಾಗಿ ಮಾಡ್ತಾರೆ. ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಅವರ ವಿನ್ ಡ್ರೀಮ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಸೂಪರಾಗಿ ರೀಲ್ಸ್ ಮಾಡ್ತಾರೆ, ಅವ್ರನ್ನ ಫಾಲೋ ಮಾಡಿ. ಕುಟುಂಬದ ಮೌಲ್ಯಗಳು, ಫ್ಯಾಮಿಲಿ ವ್ಯಾಲ್ಯೂಸ್ ಬೇಸ್ಡ್ ಮಾಡೋದು ಮನಸ್ಸಿಗೆ ಸದಾ ಮುಟ್ಟುತ್ತೆ ಮತ್ತು ಭಾಳ ಎಮೋಷನಲ್ ಆಗಿರುತ್ತೆ. ಅಲ್ಟಿಮೇಟ್ಲಿ ಫ್ಯಾಮಿಲಿ ಇಸ್ ಫಸ್ಟ್ ಅಲ್ವಾ? ಸೊ ಕುಟುಂಬಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಸೊ ಅದರದೇ ದೊಡ್ಡ ಕುಟುಂಬ ಗ್ಲೋಬಲ್ ಕನ್ನಡಿಗ ಕುಟುಂಬ ಅಷ್ಟೇ. ಕನ್ನಡಿಗರ ಕುಟುಂಬ ಗ್ಲೋಬಲ್ ಕನ್ನಡಿಗ ಕುಟುಂಬ, ಚಿಕ್ಕ ಚಿಕ್ಕ ಕುಟುಂಬ ನಮ್ಮ ಕುಟುಂಬ. ಛತ್ರಿ ಮಳೆಯಲ್ಲಿ ನೆನ್ಕೊಂಡು ಛತ್ರಿನ ನೀರು ಹರಿಸ್ಕೊಂಡು ತೊಗೊಂಬಂದ್ರೆ ಒಳ ಹಂಗೆಲ್ಲ ಬರಕ್ಕೆ ಬಿಡಲ್ಲ ಸಿಂಗಾಪುರ್ ಜನ. ಗೌರ್ಮೆಂಟ್ ಏನು ಮಾಡಿದೆ ನೋಡಿ, ಇಲ್ಲಿ ಹಿಂಗೆ ಒರೆಸ್ಕೊಂಡು ನೀಟಾಗಿ ಕ್ಲೀನ್ ಮಾಡಿಕೊಂಡು ಛತ್ರಿನ ಹೊರಗೆ ತೊಗೊಂಬರ್ಬೇಕು. ಇದು ಇಲ್ಲಿಯ ಸಿಸ್ಟಮು. ಅಂದರೆ ಚಿಕ್ಕ ಚಿಕ್ಕ ವಿಷಯಕ್ಕೂ ಯಾವ ರೀತಿ ಗಮನ ಕೊಡ್ತಾರೆ ಅನ್ನೋದನ್ನ ನಾವು ಇಲ್ಲಿ ನೋಡಿ ಕಲಿತು ಅಳವಡಿಸ್ಕೊಳ್ಬೇಕು. ಎಷ್ಟು ಖುಷಿ ಆಗ್ತದೆ ಅಂದರೆ, ದೂರದ ದೇಶಕ್ಕೆ ಬಂದಾಗಲೂ ನಮ್ಮ ಪ್ರೀತಿಯ ಕನ್ನಡಿಗರು ನನ್ನನ್ನು ಹೋಸ್ಟ್ ಮಾಡಿ ಊಟ ತಿಂಡಿ ಮಾಡಿಸಿ ಮನೆಗೆ ಕರೆದು ಇಷ್ಟೆಲ್ಲ ಪ್ರೀತಿ ಕೊಟ್ಟಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು ಲೋಹಿತ್ ಅವರೇ, ರಶ್ಮಿ ಅವರೇ. ಮತ್ತೆ ಸಿಗೋಣ. ನೀವು ಅಷ್ಟೇ ಬೆಂಗಳೂರಿಗೆ ಬಂದಾಗ ಈ ಸತಿ ನಮ್ಮ ಮನೆಗೆ ಭೇಟಿ ಕೊಡಬೇಕು. ಖಂಡಿತ. ಹಾಗೆ ಗ್ಲೋಬಲ್ ಕನ್ನಡಿಗರಾಗಿ ಕನ್ನಡವನ್ನು ವಿಶ್ವದೆಲ್ಲೆಡೆ ಪಸರಿಸಬೇಕು ಅನ್ನೋದು ನಮ್ಮ ಉದ್ದೇಶ. ಮತ್ತೆ ಸಿಗೋಣ. ಮತ್ತೆ ಸಿಗ್ತವೋ ಇಲ್ಲ ಗೊತ್ತಿಲ್ಲ ಸಿಂಗಾಪುರಲ್ಲಿ, ಬಟ್ ಯಾವುದೋ ಒಂದು ದೇಶದಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಮತ್ತೆ ಸಿಗೋಣ. ಖಂಡಿತ ಮೇಡಮ್. ಹಾಂ, ವಿಡಿಯೋ ಸಿಗೋಣ, ಮತ್ತೆ ಸಿಗೋಣ. ಈಗ ಇಬ್ರು ಬೇರೆ ಕಡೆ ಹೊರಡ್ತಾ ಇದ್ದಾರೆ. ನಾನು ವಿನ್ ಡ್ರೀಮ್ಸ್ ಅವರ ಅಶ್ವಿನ್ ಬ್ರದರು ಹಾಗೆ ಆದಿತ್ಯ ಅವರು ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಟಾಟಾ ಬೈ ಬೈ, ಸಿ ಯು. ಈಗ ನಾವು ಆದಿತ್ಯ ಮತ್ತು ಅಶ್ವಿನ್ ಬ್ರದರು ಜರ್ನಿನ ಮುಂದುವರಿಸ್ತಾ ಇದ್ದೀವಿ. ಸಿಂಗಾಪುರಲ್ಲಿ ಸಂಜೆಯ ಏನೇನು ಆಕರ್ಷಣೆ ಇದೆ ತೋರಿಸ್ತೀವಿ. ಅದಕ್ಕೆ ಮುಂಚೆ ಸಿಂಗಾಪುರಲ್ಲೂ ಸಿಕ್ಕಾಪಟ್ಟೆ ಗ್ಯಾಮ್ಲಿಂಗು ಬೆಟ್ಟಿಂಗ್ ಇದೆ, ಅದ್ರ ಬಗ್ಗೆ ನಮ್ಮ ಬ್ರದರ್ ಹೇಳ್ತಾರೆ. ಇಲ್ಲೊಂದು ಜಾಗಕ್ಕೆ ಬಂದಿದ್ದೀವಿ, ಸಿಂಗಾಪುರ್ ಪೂಲ್ಸ್ ಅಂದ್ಬಿಟ್ಟು. ಏನು ನಡೆಯುತ್ತೆ ಬ್ರೋ ಇಲ್ಲಿ? ಇಲ್ಲಿ ಫುಟ್ಬಾಲ್ ಬೆಟ್ಟಿಂಗು, ಹಾರ್ಸ್ ರೇಸಿಂಗು, ಹಾಂ, ಆಮೇಲೆ ಎಲ್ಲ ಥರ ಗ್ಯಾಮ್ಲಿಂಗ್ ಒಟ್ಟಿನಲ್ಲಿ. ಇದು 1 ಬಿಲಿಯನ್ ಇದೆ ನೋಡಿ. ಹಾಂ, 1 ಮಿಲಿಯನ್ ಸಿಂಗಾಪುರ್ ಡಾಲರ್ಸ್ ಗೆದ್ರೆ. ಹೌದಾ? ಎಷ್ಟು ದುಡ್ಡು ಕೊಡಬೇಕು? ಇದು $1 ಸ್ಟಾರ್ಟ್ ಆಗುತ್ತೆ. ಎಷ್ಟು ಕಟ್ಟಿದ್ರೆ? ಈಗ ನಾವು ಒಂದು ತೊಗೊಳ್ಳೋಣ ಬ್ರೋ. $1 ಕೊಟ್ಟರೆ ಟಿಕೆಟ್ ತೊಗೋಬೋದು. ಹೌದಾ? $1 ನಾವು ತೊಗೊಳ್ಳೋಣ, ಬನ್ನಿ ಟ್ರೈ ಮಾಡೋಣ. ಯಾವನಿಗೆ ಗೊತ್ತು, ಹೋಗ್ತಾ ಸಿಂಗಾಪುರಲ್ಲಿ ಜೋಬ್ ತುಂಬ 1 ಮಿಲಿಯನ್ ತೊಗೊಂಡೋದ್ರೆ ನಾವು ಸಿಕ್ಕಾಪಟ್ಟೆ ಲಕ್ಕಿ, ಗೊತ್ತಲ್ಲ ನಿಮಗೆ. ಬನ್ನಿ. ಸೊ ಕೊಡ್ಸಿದ್ರು ಒಂದು ಟಿಕೆಟ್ ತೊಗೊಳ್ಳಿ ಬ್ರೋ, ನನ್ನ ಕಾರ್ಡ್ ಇದೆ. ಸೊ ನೀವು ಯಾವ ನಂಬರ್ ಬೇಕು ಆ ನಂಬರ್ ಸೆಲೆಕ್ಟ್ ಮಾಡ್ಕೊಬೋದಿಲ್ಲಿ. ನಮ್ದು ಹಿಂದೆ ಥಂಡರ್ ಬಾಲ್ ಅಂತ ಬರ್ತಿತ್ತು, ಅದೇ ಥರ ಇದೆ. ಸೊ ಈ ಚೀಟಿಲಿ ನಂಬರ್ ಸೆಲೆಕ್ಟ್ ಮಾಡೋದಾ? ಹಾಂ, 6 ನಂಬರ್ಸ್ ಸೆಲೆಕ್ಟ್ ಮಾಡಿ ಇಲ್ಲಿ ಬನ್ನಿ. ಹಾಂ, 6 ನಂಬರ್ಸ್ ಮಾಡಿ. ಒಂದೊಂದ್ರೆ ಒಂದೊಂದಾ? ಅಲ್ಲ, ಯಾವ್ದಾದ್ರು ಸರಿ. ದಿಸ್ ಇಸ್ $1. ಇದೆರಡು ಮಾಡೋ $2. ಸೊ ಇದು $6 ಟಿಕೆಟು. ನಾವು ಬರೀ $1 ಮಾಡೋಣ ಸಾಕು. ಹೌದಾ? ಒಂದೇ ಒಂದು ನಂಬರ್ 6 ನಂಬರಾ? 6 ನಂಬರ್ಸ್ಗಳು ಹಂಗಲ್ಲ, ಲೈನ್ ಎಳಿಬೇಕು ಈ ಥರ, ಈ ಥರ. ಓಕೆ, ಇನ್ನೊಂದು ಕೊಡ್ತೀರಾ? ಬೇಕಾದ್ರೆ ಇಲ್ಲೇ ವಾರ್ಡ್ ಅಂತ ಮಾಡೋರು ಆಯ್ತು. ಅಲ್ಲ, ತೊಗೊಂಬೋಣ ಇನ್ನೊಂದು. ಇದು ಟೋಟಲ್ ಇದು ಇದಾ? ಸೊ ಇವಾಗ ತೊಗೊಂಡು ಟಿಕೆಟನ್ನು 6 ನಂಬರ್ಗೆ ಸೆಲೆಕ್ಟ್ ಮಾಡಬೇಕು. ಸೊ 1 2 ಮಧ್ಯಕ್ಕೆ ಮಾಡಿ 3 ಇದಾ? ಇಲ್ಲ, ಒಂದು ಲೈನ್ ಅಷ್ಟೇ, ಮಧ್ಯಕ್ಕೆ ಒಂದು ಲೈನ್ ಹೇಳಿದ್ರು ಅಷ್ಟೇ. ತಪ್ಪ ಇದು? ವರ್ಕ್ ಆಗುತ್ತೆ ಅನಿಸುತ್ತೆ. ಬೇಡ, ಇನ್ನೊಂದು ಕೊಡಿ. ಹಾಳು ಮಾಡ್ತಾ ಇದೀವಿ ಟಿಕೆಟ್ಸ್ನೆಲ್ಲ, ಪರವಾಗಿಲ್ಲ. ಕುಡೀರಿ, ನೀವು ಮಾಡಿ ಬ್ರೋ. ಒಂದು ತೋರಿಸ್ತೀನಿ. ನೀವೇ ಮಾಡಿ. ಇಲ್ಲ ಇಲ್ಲ, ಜಸ್ಟ್ ಈ ಥರ ಇದು, ಈ ಥರ. ಓಕೆ, 7 ಮಾಡಿದ್ರು. 33 39 20 1. ಓಕೆ, ಇದಕ್ಕೆ ಎಷ್ಟಾಯಿತು? 1 2 3 ಇನ್ನೊಂದಾ? 45. ಓಕೆ, ಇಷ್ಟಕ್ಕೆ $1 ಅಷ್ಟೇ. $1 ಕಟ್ಟಬೇಕಾ? ಓಕೆ. ಸಿಂಗಾಪುರಲ್ಲಿ ಗ್ಯಾಮ್ಲಿಂಗ್ ಮಾಡ್ತಾ ಇದ್ದೀವಿ $1ಗೆ. ಸುಮ್ಮನೆ ಟ್ರೈ ಮಾಡೋಣ ಅಂತ ಫನ್ಗೆ. ಯಾಕೆ ಅಂದರೆ ಗ್ಯಾಮ್ಲಿಂಗು ತಲತಲಾಂತರದಿಂದ ನಮ್ಮ ಮಹಾಭಾರತ ರಾಮಾಯಣದಿಂದ ನಡ್ಕೊಂಬರ್ತಾ ಇದೆ, ಅದೇನು ಹೊಸದಲ್ಲ. ಆದರೆ ಅದಕ್ಕೆ ಅಡಿಕ್ಟ್ ಆಗಿ ತಮ್ಮ ಜೀವನವನ್ನು ಹಾಳು ಮಾಡ್ಕೋಬಾರ್ದು ಯಾರೂ. ಸುಮ್ಮನೆ ಯಾವ ಥರ ಅಪರೂಪಕ್ಕೆ ಫನ್ನಿಗೆ ಒಂದೇ $1ಗೆ, ಅಂದರೆ $60 ಆಟ ಆಡ್ತಾ ಇದ್ದೀನಿ. ಈಗ ಹೋಗಿ ಟಿಕೆಟ್ ಸಬ್ಮಿಟ್ ಮಾಡಿ ಹಣ ಕೊಡ್ತೀನಿ. ಕೈಯಲ್ಲಿದೆ ಸಿಂಗಾಪುರಿಯನ್ $1. ಸೊ ನಾನು ಏನು ನಂಬರ್ಸ್ನ ಹಾಕಿದ್ದೀನಿ
ಅದು ಇಲ್ಲಿ ಕೊಟ್ಟಿದ್ದಾರೆ ಒಂದು ರಿಸಿಪ್ಟು $1 ಕೊಟ್ಟೆ. ಇವಾಗ ನಾಳೆ ಸಂಜೆ 6:30 ಗೊತ್ತಾಗತ್ತೆ ನಾನು 6 ಕೋಟಿ ಗೆದ್ದಿದ್ದೀನ ಇಲ್ವಾ ಅಂತ ನೋಡೋಣ. ಸೊ ನಾವಿಬ್ಬರು ಗ್ಯಾಮ್ಲಿಂಗ್ ಬಗ್ಗೆ ಮಾತಾಡ್ತಾ ಇದ್ವಿ, ಭಾರತ ದೇಶದ ಗ್ಯಾಮ್ಲಿಂಗು ಮತ್ತು ಇಲ್ಲಿಯ ಗ್ಯಾಮ್ಲಿಂಗ್ನ ಒಂದು ಕಂಪ್ಯಾರಿಸನ್ ಮಾಡ್ತಾ ಇದ್ವಿ. ನಮ್ಮ ದೇಶದ ಸಮಸ್ಯೆ ಏನಂದರೆ ಕಂಟ್ರೋಲ್ ಇಲ್ಲ, ಏನು ಯಾಮಾರಿಸ್ತಾ ಇದ್ದಾರೆ ಜನಕ್ಕೆ. ಆದರೆ ಇಲ್ಲಿ ಸರ್ಕಾರ ನಡೆಸ್ತಾ ಇರೋದ್ರಿಂದ ನಿಮಗೆ ಪ್ರತಿಯೊಂದೂ ಟ್ರಾನ್ಸ್ಪರೆಂಟ್ ಆಗಿದೆ ಮತ್ತು 18 ವರ್ಷದ ಮೇಲ್ಪಟ್ಟವ್ರಿಗೆ ಮಾತ್ರ ಟಿಕೆಟ್ ಕೊಡ್ತಾರೆ. ಸೊ ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅಶ್ವಿನ್? ಅಲ್ಲ, ಇಲ್ಲಿ ಜನಗಳು ಅಡಿಕ್ಷನ್ ಆಗಿ ಕಳ್ಕೊಂಡಿರೋರು ಎಕ್ಸಾಂಪಲ್ ಭಾಳ ಕಡಿಮೆ. ನಮ್ಮ ಇಂಡಿಯನ್ಸಲ್ಲಿ ಯಾವ ಥರ ಅಂತ ಗೊತ್ತಿಲ್ಲ, ಮೇ ಬಿ ಜಾಸ್ತಿ ಅಡಿಕ್ಟ್ ಆಗ್ತಾರೆ ಅನಿಸುತ್ತೆ ಇಂಡಿಯನ್ಸ್ ಆ್ಯಕ್ಚುಲಿ. ಬಟ್ ಇಲ್ಲಿ ಚೈನೀಸ್ ಅವರಲ್ಲಿ ಬ್ಲಡ್ಡಲ್ಲೇ ಒಂಥರ ಗ್ಯಾಂಬ್ಲಿಂಗ್ ಅನ್ನೋದು ಇದೆಯಂತೆ. ಓಕೆ ಓಕೆ. ಸೊ ಅವ್ರಿಗೆ ಗ್ಯಾಂಬ್ಲಿಂಗ್ ಇಸ್ ಅ ಪಾರ್ಟ್ ಆ್ಯಂಡ್ ಪಾರ್ಸಲ್. ಅವ್ರ ಸ್ಯಾಲ್ರಿನಲ್ಲಿ ಇಷ್ಟು ಪರ್ಸೆಂಟೇಜ್ ಗ್ಯಾಂಬ್ಲಿಂಗಿಗೆ ಇಟ್ಬಿಡ್ತಾರೆ. ಅದು ಪೂರ್ತಿ ಕಳ್ಕೊಂಡು ಹಾಳಾಗೋ ಥರ ಅಂತೂ ಅಲ್ಲ. ನನಗೆ ಇಲ್ಲೆಲ್ಲೂ ಇಲ್ಲ. ಈಗ ಹಾರ್ಸ್ ರೇಸಿಂಗ್ ಎಲ್ಲ ಎಷ್ಟು ಹಾಳೋಗ್ತಾರೆ ಇಂಡಿಯಾದಲ್ಲಿ. ಹೌದು ಹೌದು. ಬಟ್ ಇಲ್ಲಿ ಆ ಥರ ಏನೋ ಹಾಳೋಗಿರೋದು ಕೇಳಿಲ್ಲ ನಾನು. ಸೊ ಲಿಮಿಟಲ್ಲಿ ಮಾಡಿದ್ರೆ ಯಾವುದು ಹಾಳಾಗೋಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಈ ಒಂದು ಸಿಸ್ಟಮ್ ಸಾಕ್ಷಿ ಆಗ್ಬೋದೇನೋ. ಹೌದು. ಬಟ್ ಸೊ ಕಂಟ್ರೋಲ್ಡ್ ಆಗಿ ಮಾಡೋದು ಬೆಟ್ರು. ನಾವು ಪ್ರಮೋಟ್ ಮಾಡ್ತಲ್ಲ ಗ್ಯಾಂಬ್ಲಿಂಗ್ನ, ಬಟ್ ಒಂದು ವಿಚಾರವನ್ನು ತಿಳಿಸ್ತಾ ಇದ್ವಿ, ಬೇರೆ ಬೇರೆ ದೇಶದ ಸಮಾಚಾರ. ಜನ ಅಡಿಕ್ಟ್ ಆಗ್ತಾರಲ್ಲ ಅವ್ರು ಯಾವ್ದಕ್ಕಾರು ಒಂದು ಅಡಿಕ್ಟ್ ಆಗೇ ಆಗ್ತಾರೆ ಅನ್ಸುತ್ತೆ. ಆ ಥರ ಪರ್ಸನಾಲಿಟಿ ಇರೋರು ಇದು ಟ್ರೈ ಮಾಡಕ್ಕೆ ಹೋಗ್ಬಾರ್ದು. ಹೌದು ಹೌದು. ಸೊ ಇಲ್ಲಿ ಒಂದು ಚಿಕ್ಕ ಮಾರ್ಕೆಟು, ಸಂಜೆಯ ಮಾರುಕಟ್ಟೆ. ನೀವು ಶಾಸ್ತ್ರ ಹೇಳೋರು, ಇಲ್ಲೂ ಕೂಡ ಶಾಸ್ತ್ರ ಹೇಳ್ತಾರೆ ನಿಮಗೆ. ಇಲ್ಲಿ ಇಬ್ಬರು ಹುಡುಗಿರು ನಿಂತ್ಕೊಂಡು ಶಾಸ್ತ್ರ ಕೇಳ್ತಾ ಇದ್ದಾರೆ ಅಂಕಲ್ ಹತ್ರ. ಸಿಂಗಾಪುರ್ನಲ್ಲಿ ಹೆಣ್ಮಕ್ಳಿಗೆ ಫೇವರೇಟ್ ಶಾಪಿಂಗ್ ಸ್ಟ್ರೀಟ್ ಅಂದರೆ ಬೋಗಿ ಸ್ಟ್ರೀಟ್. ಅಲ್ಲಿ ಬಂದಿದ್ದೀವಿ. ನೀವುಗಳು ಅಷ್ಟೇ ಇಲ್ಲಿ ಬಂದರೆ ಶಾಪಿಂಗಿಗೆ ಇಲ್ಲಿ ಬರ್ಬೋದು. ಮಾಲನ್ನು ಸಖತ್ತಾಗಿ ಸಿಂಗಾರ ಮಾಡಿದ್ದಾರೆ ಕ್ರಿಸ್ಮಸ್ ಥೀಮಲ್ಲಿ. ಮಂಗೋಲಿಯಾ ದೇಶದಲ್ಲಿದ್ದಾಗ ಇದೇ ಥರ ಮರಗಳಲ್ಲಿ ರಿಯಲ್ಸ್ನಲ್ಲಿ ಆಟ ಆಡಿದ್ದೀನಿ ನಾನು. ಆ ವೀಡಿಯೋಸ್ನ ಮಿಸ್ ಮಾಡಿದೆ ನೋಡಿ, ಮಂಗೋಲಿಯಾ ಸೀರೀಸ್ನ ನೋಡಿ, ಸಖತ್ತಾಗಿರುತ್ತೆ. ಇಲ್ಲೇನು ನೋಡ್ತಾ ಇದ್ದೀರಾ, ಎಕ್ಸಾಕ್ಟ್ಲಿ ಇದೇ ಫೀಲಿಂಗ್ ಮರಗಳು ನೀವು ಮಂಗೋಲಿಯಲ್ಲಿ ಸಿಗುತ್ತೆ. ಹಿಂಗೆ ಹೊಡೆದ್ರೆ ಐಸು ಚಿಮ್ಮುತ್ತೆ. ಬಟ್ ಸಿಂಗಾಪುರದಲ್ಲಿ ಅನ್ಫಾರ್ಚುನೇಟ್ಲಿ ಸ್ನೋಫಾಲ್ ಇಲ್ದಿರೋದ್ರಿಂದ, ಸದಾ ಸೆಕೆ ಇರೋದ್ರಿಂದ ಈ ಥರ ಟ್ರೀಸ್ನ ನೋಡಿ ಎಂಜಾಯ್ ಮಾಡಬೇಕು. ಇದು ಒಂದು ಸುಂದರವಾದ ಮಾಲು. ಈ ಒಂದು ಮಾಲ್ನ ಹೆಸರು ಶಾಪ್ ಸೆಟ್ ಮರೀನಾ ಅಂತ. ಸ್ವಲ್ಪ ಹೈ ಎಂಡ್ ಮಾಲು, ಎಲ್ಲ ಜಗತ್ತಿನ ಎಲ್ಲ ಬ್ರ್ಯಾಂಡ್ಸ್ಗಳು ಇಲ್ಲಿ ಸಿಗುತ್ತೆ. ಕ್ರಿಸ್ಮಸ್ಗೋಸ್ಕರ ಸಂಪೂರ್ಣವಾಗಿ ಮಾಲನ್ನ ಎಷ್ಟು ಚೆನ್ನಾಗಿ ಸಿಂಗಾರ ಮಾಡಿದ್ದಾರೆ ನೋಡಿ, ಸಕ್ಕತ್ತಾಗಿ ಮಾಡಿದ್ದಾರೆ. ಇದನ್ನು ಪಾಸ್ ಆಗ್ತಾ ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಬ್ರೋ, ಎಂಥ ಲೊಕೇಶನ್ ಇದು? ಲೊಕೇಶನ್ ಹೆಸರೇನು? ಎಲ್ಲಿ ಹೆಂಗೆ ಬರಬೇಕು ಇಲ್ಲಿಗೆ ನೋಡೋದಕ್ಕೆ ಈ ಜಾಗನ? ಅದೆಲ್ಲ ಪೂರ್ತಿ ಡೌನ್ ಟೌನ್ ಏರಿಯಾ. ಓಕೆ. ಎಲ್ಲ ಮೈನ್ ಹೆಡ್ ಆಫೀಸಸ್ಗಳೆಲ್ಲ ಇಲ್ಲೇ ಇರೋದು. ಪ್ರಪಂಚದ ಅತ್ಯಂತ ಶ್ರೀಮಂತ ಕಂಪ್ನೀಸ್ದು ಎಲ್ಲ ಹೆಡ್ ಆಫೀಸ್ ಇಲ್ಲೇ ಇರೋದು. ಆಲ್ಮೋಸ್ಟ್ ಬ್ಯಾಂಕ್ಸ್ಗಳದ್ದು ಎಲ್ಲ ಹೆಡ್ ಆಫೀಸ್ಗಳು ಇಲ್ಲೇ ಇದೆ. ಓಕೆ ಓಕೆ. ಸೊ ಏನೋ ಪ್ಲಾನ್ಸ್ ಇತ್ತು, ಇದೆಲ್ಲ ಆಫೀಸ್ಗಳನ್ನ ಆ ಸೈಡ್ ಮೂವ್ ಮಾಡಬೇಕು, ಆ ಥರ ಏನೋ ಇತ್ತು. ಬಟ್ ಇವಾಗ ಏನಾಗಿದೆ ಗೊತ್ತಿಲ್ಲ. ಓಕೆ ಗೈಸ್, ಒಂದೇ ಹೇಳಬೇಕು, ಇವ್ರು ತುಂಬ ಎಕ್ಸ್ಟ್ರಾವರ್ಟ್, ನಾನು ತುಂಬ ಇಂಟ್ರಾವರ್ಟ್. ಇವ್ರದ್ದು ಎನರ್ಜಿ ಯಾವ ಲೆವೆಲಲ್ಲಿ ಇರುತ್ತೆ ಅಂದರೆ ಹೈ ಲೆವೆಲಲ್ಲಿ ಇರುತ್ತೆ, ನಾವು ಸ್ವಲ್ಪ ಲೋ ಲೆವೆಲ್. ಇಲ್ಲ ಇಲ್ಲ, ಇಲ್ಲಿ ಏನು ಮಾತಾಡಬೇಕು ಗೊತ್ತಾಗ್ತಾ ಇಲ್ಲ ಇವ್ರ ಮುಂದೆ. ಸಿಕ್ಕಾಪಟ್ಟೆ ಹೈಪರ್ ಆ ಥರ ನೇಚರ್ ಇವ್ರದ್ದು. ನಾವೆಲ್ಲ ಒಂಥರ ಕಾಮ್ ಅಲ್ವಾ? ಇಲ್ಲ, ಏನಂದರೆ ಅದೇ ಹೇಳ್ತಿರೋದು, ವ್ಯಕ್ತಿತ್ವ ಅನ್ನೋದು ಪ್ರತಿಯೊಬ್ಬರದ್ದು ಬೇರೆ ಬೇರೆ ರೀತಿ ಇರುತ್ತೆ. ಎನರ್ಜಿ ಅನ್ನೋದು ನನಗೆ ಹೆಂಗೆ ಬರುತ್ತೆ ಅಂದರೆ, ಈಗ ನಾನು ಅಷ್ಟೇ ನಾರ್ಮಲಾಗೆ ಹೆಂಗೆ ಕಾಮಾಗಿರ್ತೀನಿ. ಆದರೆ ಹೊಸ ಜಗತ್ತಿನ ನೋಡಿದಾಗ, ಹೊಸ ಜಾಗನ ನೋಡಿದಾಗ ಅದೆಲ್ಲೋ ನನ್ನ ಒಳಗಿರೋ ಒಂದು ಎನರ್ಜಿ ಉಕ್ಕಿ ಬರುತ್ತೆ. ಯಾಕಂದರೆ ಅಷ್ಟು ಎಕ್ಸೈಟೆಡ್ ಆಗ್ತೀನಿ ಆ ಜಾಗಕ್ಕೆ ನೋಡೋಕ್ಕೆ. ಈಗ ನಿಮ್ಮನ್ನು ನೋಡಿದೆ, ಖುಷಿ ಆಗುತ್ತೆ. ನಮ್ಮ ಫ್ರೆಂಡ್ಸನ್ನ ನೋಡಿದೆ, ಕನ್ನಡಿಗರನ್ನು ನೋಡಿದೆ, ನಿಜವಾಗ್ಲೂ ಮನಸ್ಸಾರೆ ಬರುವಂಥ ಉತ್ಸಾಹ ಇದು. ಆ ಎನರ್ಜಿ ನಾನು ತಂದ್ಕೊಳ್ತಾ ಇಲ್ಲ, ತಾನಾಗೆ ಬರ್ತಾ ಇದೆ. ಸಿಚುವೇಶನ್ ಹಂಗೆ ಕ್ರಿಯೇಟ್ ಮಾಡ್ತಾ ಇದೆ. ಯಾಕಂದರೆ ಪ್ರಪಂಚ ಎಷ್ಟು ವಿಶಾಲ, ಎಷ್ಟು ಸೂಪರು, ಎಷ್ಟು ಅಮೋಘವಾಗಿದೆ ರೀ ಜಗತ್ತು. ನೋಡ್ರಿ ಹೆಂಗಿದೆ ಜಾಗ. ಇಲ್ಲಿ ಬಂದು ನಿಂತ್ಕೊಂಡ್ರೆ ಖುಷಿ ಆಗಲ್ವಾ? ಸೊ ನನಗಂತೂ ತುಂಬ ಖುಷಿ ಆಗ್ತಾಯಿದೆ ಇಲ್ಲಿ ಬಂದು ಕನ್ನಡಿಗರ ಜೊತೆ ಮಾತಾಡಿಕೊಂಡು ಸಿಂಗಾಪುರ್ ಬಗ್ಗೆ ತಿಳ್ಕೊಳ್ತಾ ಇರೋದು. ಬಹಳ ಸುಂದರವನ್ವಾ. ಒಂದು ಅಮೇಝಿಂಗ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹೇಳಿ ಬ್ರೋ, ನಿಮ್ಮ ಇಷ್ಟು ವರ್ಷದ 10 ವರ್ಷದ ಸಿಂಗಾಪುರ್ ವಾಸದಲ್ಲಿ. ನನಗೆ ಸಿಂಗಾಪುರಲ್ಲಿ ಪಬ್ಲಿಕ್ ಪ್ರಾಪರ್ಟಿ ಏನಾದ್ರು ಹಾಳು ಮಾಡಿದ್ರೆ ಕೇನಿಂಗ್ ಇದೆ.
ಕೇನಿಂಗ್ ಎಸ್ ಪಬ್ಲಿಕ್ ಪ್ರಾಪರ್ಟಿ ಅಂದ್ರೆ ಇಲ್ಲೇನೋ ಇದೆ, ಇಲ್ಲೇನೋ ಮರ ಇದೆ, ಇದನ್ನೆಲ್ಲ ಏನಾದ್ರು ಒಡೆದು ಗಿಡದು ಮುರಿದು ಗಿಡದು ಹಾಕಿದ್ರೆ, ನಮ್ಮಲ್ಲಿ ಮಾಡ್ತೀವಲ್ಲ, ಒಂದೇ ಮಾತ್ರ ಟ್ರೈನ್ ಬಂದರೆ ಸೀಟೆ ಕಿತ್ತಾಕ್ಬಿಡೋದು, ಗ್ಲಾಸ್ಗೆ ಗಾಜು ಹೊಡೆಯೋದು, ಗ್ಲಾಸ್ಗೆ ಕಲ್ಲು ಹೊಡೆಯೋದು, ಆಮೇಲೆ ಗಲಾಟೆ ಮಾಡೋದು, ಈ ಥರ ವ್ಯಾಂಡಲಿಸಮ್ ಮಾಡಿದ್ರೆ ಸಿಂಗಾಪುರಲ್ಲಿ ಕೇನ್ ತೊಗೊಂಡು ಕುಂಡಿಗೆ 15, 20, 30 ಬಾಸುಂಡೆ ರಪ 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 ಬರೆಸ್ತಾರೆ ಅಲ್ವಾ ಬ್ರೋ? ಕೇನಿಂಗ್ ಬಗ್ಗೆ ಹೇಳಿ. ಕೇನಿಂಗ್ 15-20 ಬಾರಿಸೋದು ನಮ್ಮ ಪಿ ಟಿ ಸರ್ಗಳು ಬಾರಿಸ್ತಾ ಇದ್ರಲ್ಲ ಆ ಥರ ಆಗೋಯ್ತದು. ಇಲ್ಲಿ ಹೊಡೆದ್ರೆ 3 months ಎದ್ದೇಳಕ್ಕಾಗಲ್ವಂತೆ, ಆಯಿತಾ? ಕೆಲವ್ರಿಗೆ ಕೇನಿಂಗ್ ಇಲ್ದವ್ರು ಪರವಾಗಿಲ್ಲ, ನಾನು ಫೈನ್ ಎಷ್ಟಾರು ಕೊಡ್ತೀನಿ, ಜೈಲಿಗೆ ಹೋಗ್ತೀನಿ, ಕೇನಿಂಗ್ ಕೊಡಬೇಡಿ ಅಂತಾರೆ. ಸೊ ಆ ಥರ ಇಲ್ಲಿ. ಸೊ ಕೇನಿಂಗ್ ಒಂದ್ಸತಿ ಮಾಡಿದ್ರೆ, ಒಂದ್ಸತಿ ಅದು ಆಯಿತು ಅಂದರೆ 3 months ಈ ಕೆನಾಟ್ ಗೋ ಔಟ್ ಫಾರ್ ವರ್ಕ್. ಅವನು ದಬಾಕೊಂಡೇ ಮಲ್ಕೋಬೇಕು. ಅದು ಹಂಗಾತ ಮಲ್ಕೋಬೇಕು. ಅದು ಎಮ್ ಹೆಂಗೆ ಅಂದರೆ 2 ಕೇನಿಂಗ್ಸ್ 3 ಕೇನಿಂಗ್ಸ್ ಆ ಥರ ಇರುತ್ತೆ, ಡಿಪೆಂಡಿಂಗ್ ಅಪಾನ್ ಯುವರ್ ಇದು. ಸೊ ಆ ಥರ ಮಾಡಿದಾಗ ಏನಾಗುತ್ತೆ, ಅವರು ಕಂಟಿನ್ಯೂಸ್ ಆಗಿ 2 ಸತಿ ಕೇನಿಂಗ್ ಮಾಡಲ್ಲ, 3 months ಬಿಟ್ಟು ಇನ್ನೊಂದು 3 months. ಸೊ 6 months ವಾಶ್ ಔಟ್ ನಿನ್ನ ಲೈಫಿಂದ. ಅಂದರೆ ಅದಕ್ಕೋಸ್ಕರನೇ ಇಲ್ಲಿ ಕ್ರೈಮ್ ರೇಟ್ ಪ್ರಾಬಬ್ಲಿ ಇಷ್ಟೊಂದು ಕಮ್ಮಿ ಇರಬೇಕು. ಜನ ಭಯ ಪಡ್ತಾರೆ ಕೆಟ್ಟದೇನಾರು ಮಾಡೋದಕ್ಕೆ. ಪಬ್ಲಿಕ್ ಪ್ರಾಪರ್ಟಿ ನೀವು ಈ ಥರ ಹಾರ್ಮೇ ಮಾಡೋಂಗಿಲ್ಲ. ನಾನು ಸ್ಟಾರ್ಟಿಂಗ್ ಬಂದಾಗ ಒಬ್ಬರು ಡ್ರೈವರ್ ಹೇಳಿದರು, ನನಗೆ ಎಷ್ಟು ಫ್ಯಾಕ್ಟ್ ಚೆಕ್ ಮಾಡೋಕ್ಕೋಗಿಲ್ಲ. ಒಬ್ಬರು ಫಾರಿನ್ ಮಿನಿಸ್ಟರ್, US ಫಾರಿನ್ ಮಿನಿಸ್ಟರ್ ಮಗ ಇಲ್ಲಿಗೆ ಬಂದಾಗ ಪಾರ್ಕಿಂಗ್ ಒಂದು ಪೋಲ್ನ ಹಾಳು ಮಾಡೋದಂತೆ. ಸೊ ಕೇನಿಂಗ್ ಆಗಿತ್ತು ಅವನಿಗೆ. ಅವಾಗ ಬಿಲ್ ಕ್ಲಿಂಟನ್ ಪ್ರೆಸಿಡೆಂಟ್ ಆಗಿದ್ದಂತೆ. ಆಗ ಇವ್ರಿಗೆ ಫೋನ್ ಮಾಡಿದ್ದಾರೆ, ಪ್ಲೀಸ್ ಕೇನಿಂಗ್ ಬಿಟ್ಟು ಬೇರೆ ಏನು ಬೇಕಾದ್ರೂ ಮಾಡಿ ಅಂತ. ಬಟ್ ಸಿಂಗಾಪುರ್ ಒಂದ್ಸತಿ ಅದು ರೂಲ್ ಚೇಂಜ್ ಮಾಡಲ್ಲ. ಎಷ್ಟೇ ದುಡ್ಡು ಬರಲಿ ಏನಾದರೂ ಅವನಿಗೆ ಶಿಕ್ಷೆ ಆಯಿತು ಅವನಿಗೆ ಒಟ್ಟಿನಲ್ಲಿ. ಆ ಥರ ನನಗೆ ಡ್ರೈವರ್ ಹೇಳಿದ್ದು. ಅಲ್ಲ, ಅಮೇರಿಕಾದ ಒಬ್ಬ ಎಕ್ಸ್ಪರ್ಟ್ ಪರ್ಸನ್ನ ಕೂಡ ಬಿಟ್ಟಿಲ್ಲ ಅಂದರೆ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ನ ಬಿಟ್ಟಿಲ್ಲ ಅಂದರೆ ಇಲ್ಲಿ ಯಾವುದೇ ರೀತಿಯ ಇನ್ಫ್ಲೂಯೆನ್ಸ್ ನಡೆಯಲ್ಲ ಅನ್ನೋದು ಈ ಒಂದು ಮಾತಲ್ಲಿ ಗೊತ್ತಾಗುತ್ತೆ. ಅದರ ಅರ್ಥ ಏನಂದರೆ ನಾವು ಬದುಕಬೇಕಾಗಿರೋದು ಖುಷಿಯಿಂದ. ಇಲ್ಲಿ ಪೀಸ್ಫುಲ್ ಆಗಿ ಬದುಕಿದ್ರೆ ಏನೂ ತೊಂದರೆ ಇಲ್ಲ. ಬಟ್ ಇನ್ನೊಂದು ಹೇಳಬೇಕು, ಇನ್ನೊಂದು ಫ್ಯಾಕ್ಟ್ ಕೇಳಿದ್ರಲ್ಲ, ಈ ವೀಕ್ ನೀವು ಬಂದಿರೋ ವೀಕ್ ಯಾವತ್ತಿವಾಗ ನವೆಂಬರ್, ಈ ವೀಕಲ್ಲಿ 23 ಇಲ್ಲಿ 3ನೇ ಹ್ಯಾಂಗ್ ನಡೀತು ನಿನ್ನೆ. ಹೌದಾ? ಡ್ರಗ್ ಇಂಪೋರ್ಟ್ ಮಾಡೋದು ಆ ಥರ ಎಲ್ಲ ಇರುತ್ತಲ್ಲ. ಸೊ ಈ ವೀಕಲ್ಲಿ 3ನೇ ಹ್ಯಾಂಗು. ಈ 2 yearsಲ್ಲಿ 24 ಹ್ಯಾಂಗಿಂಗ್ ಆಗಿದೆ. 2 weeks ಅಲ್ಲ, 2 weeksಲ್ಲಿ 3, 2 yearsಲ್ಲಿ 24. ಈ ಇಯರಲ್ಲಿ ಫ್ರಮ್ Jan 1st ಟಿಲ್ ಹಿಯರ್ 8 ಹ್ಯಾಂಗಿಂಗ್ ನಡೆದಿದೆ. ಸೊ 2 ವರ್ಷದಲ್ಲಿ ವೆರಿ ಸ್ಟ್ರಿಕ್ಟ್, ಎಸ್ಪೆಷಲಿ ಡ್ರಗ್ ವಿಷಯದಲ್ಲಿ. ಆಮೇಲೆ ಕೆಲವು ಎಕ್ಸ್ಟ್ರೀಮ್ ಕೇಸಸ್ಗಳಲ್ಲಿ ಸೀದಾ ಹ್ಯಾಂಗಿಂಗೆ. ಸೊ ನಾವೇನು ಕರಿತೀವಿ ಕ್ಯಾಪಿಟಲ್ ಪನಿಷ್ಮೆಂಟ್ ಅಂತ, ಅಂದರೆ ನೇಣು ಬಿಗಿದು ಸಾಯಿಸೋದು. ಇದು ಸಿಂಗಾಪುರ್ ಮಾಡೋಷ್ಟು ಪ್ರಪಂಚದಲ್ಲಿ ಯಾರು ಕ್ಯಾಪಿಟಲ್ ಪನಿಷ್ಮೆಂಟ್ನ ಇಷ್ಟೊಂದು ಮಾಡ್ತಾ ಇಲ್ಲ. 2 ವರ್ಷದಲ್ಲಿ 24 ಕ್ಯಾಪಿಟಲ್ ಪನಿಷ್ಮೆಂಟ್ ಕೊಟ್ಟಿದ್ದಾರೆ ಅಂದರೆ ಯೋಚನೆ ಮಾಡಿ ಎಷ್ಟು ಇವ್ರದ್ದು ಸ್ಟ್ರಿಂಜೆಂಟ್ ಇದೆ. ಎಸ್ಪೆಷಲಿ ಡ್ರಗ್ ಇಂಪೋರ್ಟು ಮತ್ತು ಡ್ರಗ್ ಡಿಸ್ಟ್ರಿಬ್ಯೂಷನ್ನು ಮತ್ತು ಬೇರೆ ಯಾವುದೇ ಮರ್ಡರ್, ರೇಪ್ ಈ ಥರದಲ್ಲಿ ಎಲ್ಲಾದ್ರೂ ಅದು ಗೊತ್ತಿಲ್ಲ, ಮರ್ಡರ್ ಎಲ್ಲ ಗೊತ್ತಿಲ್ಲ. ಬಟ್ ಡ್ರಗ್ ಇದರಲ್ಲಂತೂ ಸೀದಾ ಸಿಗಾಕೊಂಡ್ರೆ ಮಾತ್ರ ಈ ದೇಶದಲ್ಲಿ. ಆಮೇಲೆ ಮೊನ್ನೆ ಇಂಡೋನೇಷ್ಯಲ್ಲೂ ಅಷ್ಟೇ ಕ್ಯಾಪಿಟಲ್ ಪನಿಷ್ಮೆಂಟು, ಮತ್ತು ಲೈಫ್ ಲಾಂಗ್ ಬರಲ್ಲ ಆಚೆ ಡ್ರಗ್ಸಲ್ಲಿ ಸಿಗಾಕೊಂಡ್ರೆ. ಸೊ ಬಹಳ ಹುಷಾರಾಗಿರಿ. ಯಾಕಂದರೆ ಇವಾಗ ಥೈಲ್ಯಾಂಡಿಗೆ ಬಂದಿರ್ತೀರಾ ಅಂದ್ಕೊಳ್ಳಿ, ಥೈಲ್ಯಾಂಡಲ್ಲಿ ಖುಷಿಯಾಗಿ ಜಾಲಿಯಾಗಿ ಏನೋ ಗಾಂಜಾನೋ ಇನ್ನೊಂದೇನೋ ಮಾಡಿದ್ರಿ, ಅದನ್ನ ಎತ್ಕೊಂಡು ಸಿಂಗಾಪುರ್ಗೆ ಬಂದ್ಬಿಟ್ರಿ. ನೆಕ್ಸ್ಟ್ ಬರ್ತಾ ಇರ್ಬೇಕಾರೆ ಚಿಂಗಮೇ ತರಂಗಿಲ್ಲ ಇಲ್ಲಿ. ಈ ದೇಶಕ್ಕೆ ಚಿಂಗಮೇ ತರಂಗಿಲ್ಲ. ಎಲ್ಲ ವಿಷಯದಲ್ಲೂ ಡಿಸಿಪ್ಲಿನ್ ಈ ದೇಶಕ್ಕೆ ಬಹಳ ಮುಖ್ಯ. ಅದನ್ನು ಮೇಂಟೈನ್ ಮಾಡಲಿಲ್ಲ ಅಂದರೆ ಸಿವಿಯರ್ ಪನಿಷ್ಮೆಂಟ್ಗಳಿದೆ ಇಲ್ಲಿ. ಸೊ ಬಹಳ ಹುಷಾರಾಗಿರಬೇಕು. ಸುಮ್ಮನೆ ಇಂಡಿಯಲ್ಲಿ ನಾವು ಹೆಂಗೆಂಗೋ ಆಟಾಡ್ತಾ ಇರ್ತೀವಲ್ಲ, ಹಂಗೆಲ್ಲ ಬಂದ ತಕ್ಷಣ ಸಿಂಗಾಪುರ್ಗೆ ಬಂದು ಹಂಗೆ ಮಾಡೋದು, ಅದು ಕಿತ್ತಾಕೋದು ಇದು ಕಿತ್ತಾಕೋದು ಮಾಡಿ. ಯಾಕಂದರೆ ಪ್ರತಿಯೊಂದು ಕಡೆ 24 hours ಕ್ಯಾಮ್ರಾ ಇದೆ ಇಲ್ಲಿ. ಇನ್ನೊಂದು ವೆರಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂದರೆ ಇಲ್ಲಿ ಇಂಡಿಯನ್ ಸ್ಟೂಡೆಂಟ್ಸು ಒಂದು 3 ಸತಿ ಕಂಟಿನ್ಯೂಸ್ ಆಗಿ ಶಾಪ್ ಲಿಫ್ಟ್ ಮಾಡಿ ಸಿಗಾಕೊಂಡ್ರು. ಶಾಪಲ್ಲಿ ಕಳ್ತನ ಮಾಡಿ 6 months ಬ್ಯಾಕ್ ಏನೋ. ಅವ್ರು ಕೊಟ್ಟಿರೋ ರೀಸನ್ಸ್, ನಮ್ಮ ಸೀನಿಯರ್ಸ್ ರ್ಯಾಗ್ ಮಾಡಿದ್ರು, ನೀನು ತಗೊಂಬರ್ಲಿಲ್ಲ ಅಂತಂದರೆ ನಿನಗೆ ಇದು ಮಾಡ್ತೀನಿ ಏನೋ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಹಂಗಾಗಿ ನಾನು ಮಾಡಿದೆ, ಆ ಥರ ರೀಸನ್ ಕೊಟ್ಟರು. ರೀಸನ್ಸ್ ಯಾರು ಕೇಳ್ತಾರೆ ಇಲ್ಲಿ? ಪನಿಷ್ಮೆಂಟ್ ಏನಾಯ್ತು ಕೇನಿಂಗ ಗೊತ್ತಿಲ್ಲ ಅದೇನು ಅಂತ. ಪನಿಷ್ಮೆಂಟ್ ಏನಾಯ್ತು ಅದು ಫಾಲೋ ಅಪ್ ಮಾಡಿಲ್ಲ. ಬಟ್ ಅಂದರೆ ಈ ಥರ ಫ್ಯಾಕ್ಟ್ಸ್ ಬಂದವರು ಟೂರಿಸ್ಟ್ಗಳು ಕೂಡ ಬಹಳ ಹುಷಾರಾಗಿರ್ಬೇಕು ಈ ದೇಶದಲ್ಲಿ. ಯಾವ್ದಾದ್ರು ಲೈಟ್ ತಗೊಳ್ಸಿರಲ್ಲ, ನಿಮ್ ಲೆಕ್ಕ ಅಷ್ಟೇ. ನೀನು ಚಿಂಗಮ್ ತಿಂತಾ ಇದ್ರೆ ಇಲ್ಲಿ ಏನು ಆಗಲ್ಲ. ಬಟ್ ನಿಮ್ ಲೆಕ್ಕ ಕೆಟ್ಟರೆ ನಿಮ್ದು ತಗೊಂಡಿರೋ ದುಡ್ಡೆಲ್ಲ ಹೋಯ್ತು. ಬ್ರೈಬಿಂಗ್ ಅನ್ನೋ ಸೀನೇ ಇಲ್ಲ ಇಲ್ಲಿ. ಹೌದಾ? ಬ್ರೈಬ್ ಎಲ್ಲ ನಡೆಯೋದೇ ಇಲ್ಲ. ಭ್ರಷ್ಟಾಚಾರ ಅನ್ನೋ ಮಾತು ಇಲ್ಲಿ ಇಲ್ವೇ ಇಲ್ಲ. ಓಕೆ, ಭಾಳ ಖುಷಿಯಾಗುತ್ತೆ ಈ ಥರ ಒಂದು ಸಿಸ್ಟಮಲ್ಲಿ. ಇಷ್ಟು ಚಿಕ್ಕ ದೇಶ ಇಷ್ಟು ಎಫೆಕ್ಟಿವ್ ಆಗಿ ಡೆವಲಪ್ ಆಗಿದೆ. ಕೇವಲ ಕೆಲವೇ ವರ್ಷಗಳ ಹಿಂದೆ ಒಂದು ಮೀನುಗಾರಿಕೆಯ ಜಾಗವಾಗಿದ್ದಂತಹ ಸಿಂಗಾಪುರ
ಅಥವಾ ಸಿಂಹಾಪುರ ಇವತ್ತು ಈ ಮಟ್ಟಕ್ಕೆ ಬೆಳೆದಿದೆ, ಒಂದು ಗ್ಲೋಬಲ್ ರೆಕಗ್ನಿಷನ್ ಪಡೆದಿದೆ ಅಂದರೆ ಅದಕ್ಕೆ ಕಾರಣ ತಮ್ಮ ಸ್ಟ್ರಿಂಜೆಂಟ್ ರೂಲ್ಸ್ ಮತ್ತು ಡಿಸಿಪ್ಲಿನ್ ಮತ್ತು ಪ್ರತಿಯೊಂದು ತಮ್ಮ ನಡೆ ನುಡಿ ತುಂಬ ನೇರ ಮತ್ತು ದಿಟ್ಟ ಅಲ್ವಾ. ಇಮ್ಯಾಜಿನ್ ಮಾಡಿ, ಇಡೀ ಇಂಡಿಯಾದಲ್ಲಿ 24 ಹ್ಯಾಂಗ್ ಹಾಕಿದೆ ಅಂತಂದರೆ ಒಂಥರ ಮೈಂಡ್ ಒಂಥರ ಆಗುತ್ತೆ. ಅದೇ ಬೆಂಗಳೂರಲ್ಲಿ ಏನಾದ್ರು 24 ಇದು ಕ್ಯಾಪಿಟಲ್ ಪನಿಷ್ಮೆಂಟ್ ಅಂದಾಗ ಸಿಂಗಾಪುರ್ ಇಸ್ ಆಲ್ಮೋಸ್ಟ್ ಆಸ್ ಈಕ್ವಲ್ ಆಸ್ ಬೆಂಗಳೂರು. ಹೌದು, ಬೆಂಗಳೂರು ಮೈಸೂರು 24 ಹ್ಯಾಂಗಿಂಗ್ ಮಾಡಿದ್ದಾರೆ. ಅದು ಈ ವಾರದಲ್ಲಿ 3 ಜನ, ಇದೇ ವಾರದಲ್ಲಿ 3 ಜನ ನೆನ್ನೆ ಪನಿಷ್ಮೆಂಟ್ ಕೊಟ್ಟಿದ್ದಾರೆ. ಓಕೆ ಓಕೆ, ನೆನ್ನೆ ನಡೆದಿರೋದು ಅದು. ಈಗ ಮತ್ತೆ UN ಅವರೆಲ್ಲ ಇದು ಸಿಕ್ಕಾಪಟ್ಟೆ ಸಿವಿಯರ್ ಆಯಿತು ಅಂತೆಲ್ಲ ಮಾಮೂಲಿ, ಪ್ರತಿ ಸತಿ ಹ್ಯಾಂಗ್ ಮಾಡಿದಾಗಲೂ ಅವರು UN ಇಂದ ಇದು ಬರುತ್ತೆ, ಅಬ್ಜೆಕ್ಷನ್ ಬರುತ್ತೆ. ಆದ್ರೂ ಇವ್ರು ಕೇರ್ ಮಾಡ್ತಾ ಇಲ್ಲ. ನಮ್ಮ ದೇಶ ನಮ್ಮ ರೂಲ್ಸು ನಾವು ಮಾಡ್ತೀವಿ ಅಂತ ಹೇಳ್ತಾರೆ. ಅಂದರೆ ಕ್ಯಾಪಿಟಲ್ ಪನಿಷ್ಮೆಂಟ್ ಆಗ್ಬೋದು, ಕೇನಿಂಗ್ ಆಗ್ಬೋದು, ಹ್ಯೂಮನ್ ರೈಟ್ಸ್ಗೆ ಬಹಳ ಅಗೇನ್ಸ್ಟ್ ಅನ್ನೋದು. ಯಾಕಂದರೆ ಒಂದ್ಸಲಿ ಕುಂಡಿಗೆ ಬಾಸುಂಡೆ ಹಾಕಿದ್ರೆ 3 ತಿಂಗಳು ಹೇಳಲ್ವಂತೆ ಮನುಷ್ಯ. ಅಂದರೆ ಇನ್ನು ಯಾವ ಲೆವೆಲ್ಗೆ ಹೊಡಿಬೋದು ಅವರು. ಕೆಲವು ಜೈಲ್ಗಳಲ್ಲಿ ಮಿಷಿನ್ಸ್ ಯೂಸ್ ಮಾಡ್ತಾರೆ, ಕೆಲವಲ್ಲಿ ಎಕ್ಸ್ಪರ್ಟ್ ಇರ್ತಾನೆ ಒಬ್ಬ. ಅಂದ್ರೆ ಏನು ಬ್ರೋ, ಅದಕ್ಕೆ ಏನಲ್ಲಿ ಮುಂದೆ ಏನಿರುತ್ತೆ ಅಂದ್ರೆ ಯೂಟ್ಯೂಬ್ ವಿಡಿಯೋಸ್ಗಳಿದೆ, ಹರಿದೋಗ್ಬಿಡುತ್ತೆ. ನೋಡ್ಬೇಕು, ಯೂಟ್ಯೂಬ್ ವಿಡಿಯೋಸ್ ನೋಡಿ ಗೊತ್ತಾಗುತ್ತೆ. ಅಯ್ಯೋ ಯಪ್ಪ, ಯಾವ ಲೆವೆಲ್ ಹೊಡಿತಾರ್ರಿ. ಅಂದ್ರೆ ಅರ್ಧ ಮಾಂಸನೇ ಆಚೆ ಬಂದ್ಬಿಡುತ್ತೇನೋ, ಹೇಳಕ್ಕೆ ಆಗಲ್ಲ. ಅಂದ್ರೆ ಓ, ಗುಡ್ ಟು ನೋ. ಥ್ಯಾಂಕ್ ಯು ಫಾರ್ ಶೇರಿಂಗ್ ದಿಸ್ ಅಮೇಸಿಂಗ್ ಫ್ಯಾಕ್ಟ್ಸ್. ನೋ ಪ್ರಾಬ್ಲಮ್. ಸೊ ಈ ವ್ಯೂನ ಎಂಜಾಯ್ ಮಾಡಿಕೊಂಡು ಇಲ್ಲಿಂದ ಮುಂದೆ ಹೋಗ್ತಾ ಇದ್ದೀವಿ. ಅದಾದಮೇಲೆ ಇಲ್ಲಿ ಆ್ಯಪಲ್ದು ಪ್ರಪಂಚದ ಏಕೈಕ ಫ್ಲೋಟಿಂಗ್ ಆ್ಯಪಲ್ ಸ್ಟೋರ್ ಇದೆ, ಅದನ್ನು ಕೂಡ ತೋರಿಸ್ತೀವಿ. ನಮಸ್ಕಾರ ಎಲ್ಲರಿಗೂ. ಪ್ರಪಂಚದ ಏಕೈಕ ತೇಲುವ ಆ್ಯಪಲ್ ಅಂಗಡಿನ ನೋಡ್ಕೊಂಡು ಬರೋಣ, ನಡ್ರಿ ಹೋಗೋಣ. ವಿಶ್ವದ ಬೆಸ್ಟ್ ಎಲೆಕ್ಟ್ರಾನಿಕ್ಸ್, ಹಾಗೆ ಲ್ಯಾಪ್ಟಾಪ್ಸ್ ಆಗ್ಬೋದು, ಫೋನ್ ಆಗ್ಬೋದು, ಐಫೋನ್ ಮಾಡುತ್ತೆ ಅಂತ ಹೇಳ್ತಾರೆ. ನಾನು ಸದ್ಯಕ್ಕೆ ನನ್ನ ಎಲ್ಲ ಎಕ್ವಿಪ್ಮೆಂಟ್ಸ್ನ ಯೂಸ್ ಮಾಡ್ತಿರೋದು, ಶೂಟ್ ಮಾಡ್ತಿರೋದು ಐಫೋನಲ್ಲಿ, ಹಾಗೆ ನನ್ನ ಲ್ಯಾಪ್ಟಾಪ್ ಕೂಡ ಐಪ್ಯಾಡು. ಸೊ ಇಲ್ಲಿ ನೋಡ್ಬೋದು ನೀವು ಸಾಕಷ್ಟು ಹೊಸ AI ಇನ್ಕ್ಲೂಡೆಡ್ ಲ್ಯಾಪ್ಟಾಪ್ಸು. ಸಕ್ಕತ್ತಾಗಿದೆ ಸ್ಟೋರ್ ಮಾತ್ರ. ಇದು ನೀರಿನ ಮೇಲಿರುವಂತಹ ಶೋರೂಮು, ಸಾಮಾನ್ಯವಾದ ಶೋರೂಮ್ ಅಲ್ಲ. ಇಲ್ಲಿ ಲೇಟೆಸ್ಟ್ ಐಪ್ಯಾಡ್ಸ್ನ ನೋಡ್ಬೋದು, ಸಕ್ಕತ್ತಾಗಿದೆ. ಮತ್ತು ಶೋರೂಮ್ ಮಾತ್ರ ನೋಡಿ ಹೆಂಗೆ ಡಿಸೈನ್ ಮಾಡಿದ್ದಾರೆ. ಎಷ್ಟು ಅದ್ಭುತವಾಗಿ ಸ್ಟೋರ್ನ ಡಿಸೈನ್ ಮಾಡಿದ್ದಾರೆ ಅಂದರೆ ಇದ್ರ ಒಳಗೆ ಬರೋದೇ ಒಂದು ಎಕ್ಸ್ಪೀರಿಯನ್ಸು. ಸೊ ನೀವು ಖಂಡಿತ ಇಲ್ಲಿಗೆ ಬಂದಾಗ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಅಲ್ಲಿ ನೋಡ್ಬೋದು ನೀವು VR, ಜನಗಳು VR ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ದಾರೆ, ವರ್ಚುವಲ್ ರಿಯಾಲಿಟಿನ. ಅದನ್ನು ಮುಖಕ್ಕೆ ಹಾಕ್ಕೊಂಡು ಬೇರೆ ಲೋಕಕ್ಕೆ ಹೋಗ್ತಾ ಇದ್ದಾರೆ. ಲೇಟೆಸ್ಟ್ ಟ್ರೆಂಡ್ ಇದು. ಸ್ಟೋರ್ ಮಾತ್ರ ಸಕ್ಕತ್ತಾಗಿದೆ, ಬೊಂಬಾಟ್. ಇಲ್ಲಿ ನೋಡ್ಬೋದು ನೀವು ಆ್ಯಪಲ್ನ. ಇಲ್ಲಿ ಥರವಾದ ವಿಧವಾದ ಆ್ಯಪಲ್ ವಾಚ್ಗಳನ್ನ ಡಿಸ್ಪ್ಲೇ ಇಟ್ಟಿದ್ದಾರೆ. ಇದು ಆ್ಯಪಲ್ ಸ್ಟೋರ್ನ ಕತೆ. ಸಕ್ಕತ್ತಾಗಿದೆ ಶೋರೂಮ್ ಹತ್ರ. ಏನು ತೊಗೋತಿರೋ ಬಿಡ್ತಿರೋ, ಅಟ್ಲೀಸ್ಟ್ ಈ ಒಂದು ಶೋರೂಮ್ನ ನೋಡೋಕ್ಕಾದ್ರು ಬನ್ನಿ ಸಿಂಗಾಪುರಿಗೆ ಬಂದಾಗ. ಈ ಒಂದು ಎಸ್ಕಲೇಟರ್ ಸಕ್ಕತ್ತಾಗಿದೆ. ಕರೆಕ್ಟು ರೀ, ಇಲ್ಲಿ ಸಮುದ್ರ ಇದೆ ಇದ್ರ ಮೇಲೆ. ಅದ್ರ ಮೇಲೆ ಎಸ್ಕಲೇಟರ್ ಮಾಡಿದ್ದಾರೆ, ಅದ್ರ ಒಳಗಿಂದ ಮೇಲೆ ಹೋಗೋ ಥರ. ಏನು ಟೆಕ್ನಾಲಜಿ, ಏನು ಆರ್ಕಿಟೆಕ್ಚರು, ಬಾ ಬ್ರಿಲಿಯಂಟ್. ಇಲ್ಲಿ ನೀವು ನೋಡ್ತಿರೋದು ವಿಶ್ವ ಪ್ರಸಿದ್ಧ ಸಿಂಗಾಪುರ್ನ ಹೀಲಿಕ್ಸ್ ಬ್ರಿಡ್ಜು. ಇದು ನಮ್ಮ DNA ಆಕಾರದಲ್ಲಿ ಆರ್ಕಿಟೆಕ್ಚರ್ ಮಾಡಲಾಗಿದೆ. ಇಲ್ಲಿಂದ ನೋಡ್ಬೋದು ಎಷ್ಟು ಸುಂದರವಾದ ವ್ಯೂನಂತ. ಸಿಂಗಾಪುರದ ಸಂಜೆಗಳು ಸಿಕ್ಕಾಪಟ್ಟೆ ಕಲರ್ಫುಲ್ ಆಗಿ ಹಾಗೆ ಸಖತ್ತಾಗಿರುತ್ತೆ. ಇಲ್ಲಿನ ಸಂಜೆಯ ಕಾರಂಜಿಗಳು ಕೂಡ ತುಂಬ ಸೊಗಸಾಗಿರುತ್ತೆ.
ಇನ್ನೊಂದು ಐಕಾನಿಕ್ ಜಾಗ ಅಂದರೆ ಮರೀನಾ ಬೇ ಸ್ಯಾಂಡ್ಸ್. ಇದೊಂದು ಪಂಚತಾರ ಹೋಟೆಲು, 65ನೇ ಫ್ಲೋರಲ್ಲಿ ಇನ್ಫಿನಿಟಿ ಪೂಲ್ನ ಮಾಡಿದ್ದಾರೆ. ಒಳ್ಳೊಳ್ಳೆ ಪಾರ್ಟಿಗಳು ಇಲ್ಲಿ ನಡೆಯುತ್ತೆ. ಹಾಗೆ ಮತ್ತೊಂದು ಐಕಾನಿಕ್ ಜಾಗ ಅಂದರೆ ಗಾರ್ಡನ್ಸ್ ಬೈ ದ ಬೇ. ಇದು ಬೆಳಗ್ಗೆನೂ ನೋಡ್ಬೋದು, ಸಂಜೆನೂ ನೋಡ್ಬೋದು. ಆದರೆ ಸಂಜೆ ಹೋದರೆ ನೀವು ಈ ಥರ ಬಹಳ ವಿಶಿಷ್ಟವಾದ ಲೈಟಿಂಗ್ ಮಾಡಿರ್ತಾರೆ ಅಲ್ಲಿಯ ಗಾರ್ಡನ್ಸು, ಮತ್ತು ಅಲ್ಲಿ ಒಂಥರ ನಾರ್ದರ್ನ್ ಲೈಟ್ಸ್ ಥರ ಲೈಟ್ಸ್ನೆಲ್ಲ ಹಾಕಿ ರೆಪ್ಲಿಕೇಟ್ ಮಾಡ್ತಾರೆ. ಲೈಟ್ ಶೋಸ್ ಇರುತ್ತೆ, ಬಹಳ ಸೊಗಸಾಗಿರುತ್ತೆ. ಆರಾಮಾಗಿ ಮಲ್ಕೊಂಡು ಚಿಲ್ಲಾಗಿ ನೋಡ್ಬೋದು. ಸಿಂಗಾಪುರಲ್ಲಿ ಜೂ ಲೀಗಲ್ಲು, ಸೊ ಎಲ್ಲ ಕಡೆ ಕ್ಯಾಸಿನೋಸ್ ಕೂಡ ಸಿಗುತ್ತೆ. ಸಿಂಗಾಪುರ್ ಸಂಜೆಗಳಲ್ಲಿ ಬಹಳ ಇಡೀ ಊರೇ ಸೊಗಸಾಗಿ ಕಾಣುತ್ತೆ. ಸೊ ಸಖತ್ ಮಜಾ ಇತ್ತು ಇವತ್ತಿನ ದಿವಸ ನಮ್ಮ ಸ್ನೇಹಿತರ ಜೊತೆ ಕಳೆದಿದ್ದು. ಥ್ಯಾಂಕ್ ಯು ಅಶ್ವಿನ್ ವೆಂಡ್ರೀಮ್ಸ್ ಅವ್ರಿಗೆ, ಹಾಗೆ ಆದಿತ್ಯ, ಹಾಗೆ ಅವರ ತಂದೆಯಾದ ಲೋಹಿತ್, ಹಾಗೆ ತಾಯಿಯಾದ ರಶ್ಮಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಈ ಸೊಗಸಾದ ಸಂಜೆಗೆ, ದಿನಕ್ಕೆ, ಊಟ ತಿಂಡಿಗೆ, ಎಲ್ಲ ಪ್ರೀತಿ ಆತ್ಮೀಯತೆಗೆ ಜೈ ಕರ್ನಾಟಕ ಮತ್ತು ಜೈ ಭುವನೇಶ್ವರಿ. ಸಿಗೋಣ ಮತ್ತೊಂದು ಅದ್ಭುತವಾದ ಎಪಿಸೋಡ್ನಲ್ಲಿ ಸಿಂಗಾಪುರದಿಂದ ಆದಷ್ಟು ಬೇಗ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್ವೇಸ್.